ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮನಸ್ಸು ಮಲ್ಲಿಗೆ ಭಾಗ 19ಕ್ಕೆ ತಮ್ಮೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಏನೇ ಆಗಲಿ ಶೀಲಾ, ಜಮೀನು ನಿಮ್ಮದಾಗಲೇಬೇಕು ಎನ್ನುತ್ತಾ ಸುಂದರಮ್ಮ ಜಮೀನಿನ ನಕ್ಷೆಯನ್ನು ಒಳಗಿನಿಂದ ತಂದು ರಂಗನಿಗೆ ಕೊಟ್ಟರು. ಅದನ್ನು ರಂಗ ಕೈಗೆ ತೆಗೆದುಕೊಂಡವನೇ ಸಂಭಾವಿತನಂತೆ ನುಡಿದ, ಕುಮುದಿನಿ, ಇದೇ ನೋಡಿ ನಮ್ಮ ಜಮೀನು, ಸ್ವರ್ಣ ಭೂಮಿ. ನಿಜ, ಪೂರ್ಣಿಮಾದವರು ಹಿಂದಿನ ತಲೆಮಾರಿನಿಂದಲೂ ಇದ್ದ ಜಮೀನು. ಜಯಂತಿ ನುಡಿದಳು, ತನಗೆ ಅದರ ವಿಷಯವೆಲ್ಲ ತಿಳಿದಂತೆ. ಇರ್ಲಿ ಜಯಂತಿ, ನೀನು ಬಹಳ ಚಿಕ್ಕವಳು, ನನಗಿಂತ ನಿನಗೇನೂ ತಿಳಿದಿಲ್ಲ. ನೀನು ಮಗು ಆದಾಗಿನಿಂದಲೂ ನಾನು ನಿನ್ನನ್ನು ಬಲ್ಲೆ. ನಿನ್ನ ವಿಷಯವೆಲ್ಲ ನನಗೂ ತಿಳಿದಿದೆ ಬಿಡು. ನೀನು ಅದೆಷ್ಟೋ ಗಂಡಸರನ್ನು ಕೈ ಆಟದ ಬೊಂಬೆಗಳಂತೆ ಆಡಿಸುವವಳು. ನೀನು ನಿನ್ನ ಕೈ ಚಳಕ ಯಾವುದರಲ್ಲಿ ಇಲ್ಲ ಹೇಳು ಎಂದಳು ಸುಂದರಮ್ಮ. ಜಯಂತಿಯ ಮುಖ ಅವಮಾನದಿಂದ ಕುದಿಯಿತು. ಜಯಂತಿಯತ್ತ ನೋಡಿ ರಂಗ ವ್ಯಂಗ್ಯದನಗೆ ಬೀರಿದ. ಜಮೀನಿನ ಬೆಲೆಯನ್ನು ಬೇಕೆಂದೇ ಏರಿಸಿದವರು ಅಲ್ಲಿಗೆ ಬಂದವರು, ಅದು ಕೂಡ ಸುಂದರಮ್ಮನ ಕೈವಾಡವೆಂದು ಶೀಲಾ ಕುಮುವಿನ ಕಿವಿಯಲ್ಲಿ ಪಿಸುಗುಟ್ಟಿದಳು. ಎಷ್ಟೇ ಬೆಲೆ ಏರಿಸಿದರೂ ನಾವು ಮಾತ್ರ ಅದನ್ನ ಬಿಡಲ್ಲ ಅಂತ ಅವಳು ಆ ರೀತಿ ಆಡ್ತಾ ಇದ್ದಾಳೆ ಎಂದು ರಂಗ ಹೇಳಿದ. ಕೊನೆಗೂ ಶೀಲಾ ಜಮೀನನ್ನು 3.5 ಲಕ್ಷಕ್ಕೆ ಒಪ್ಪಿಸಿಕೊಂಡಳು. ಮತ್ತೊಂದು ವಿಷಯ, ಶೀಲಾ, ಜಮೀನೇನೋ ನಿಮ್ಮೋಶವಾಯಿತು, ಆದರೆ ನಿನಗೆ ತಿಳಿಯದೇನೋ ನಿಮ್ಮ ಹಿಂದಿನ ತಲೆಮಾರಿನ ವಜ್ರದ ಹಾರವೂ ಸಹ ನನ್ನ ಹತ್ತಿರವೇ ಇದೆ. ಇವತ್ತು ಅದನ್ನು ಸಹ ಹರಾಜು ಹಾಕ್ತೀನಿ. ವಜ್ರದ ಹಾರವೇ? ಅದೇ ಕಳೆದು ಹೋಯಿತು ಅಂತ ಅಂದ್ರಲ್ಲ ನಮ್ಮ ತಂದೆ. ರಂಗ ಶೀಲಾ ಬಾಯಿಯನ್ನು ಏಕಕಾಲದಲ್ಲಿಯೇ ಅಗಲಿಸಿದರು. ಸುಳ್ಳು, ಯಾರಿಗೂ ತಿಳಿಯದು. ಇದನ್ನು ಜಮೀನಿನ ಜೊತೆಯಲ್ಲಿ ನನಗೆ ಸೇರಿಸಿ ಕೊಟ್ಟಿದ್ದರು, ನಿಮ್ಮ ಅಮೂಲ್ಯವಾದ ವಜ್ರದ ಹಾರ. ಶೀಲಾ ತುಟಿ ಕಚ್ಚಿದಳು ರೋಷದಿಂದ. ನೋಡಿದ್ಯಾ ಶೀಲಾ, ಹಿಂದಿನವರ ಮಹತ್ವ. ಶಾಮು ಈಗ ಬಹಳ ಸಾಚನಂತೆ ಹಾರಾಡ್ತಾನೆ, ಅಂತಸ್ತು ಗೌರವವಂತೆ ಈ ಒಂದು ಬಾಳಿಗೆ, ಹೀಗೆಂದ ರಂಗ. ಸಾಕು ನಿಲ್ಲಿಸು ನೀನು. ಹಿಂದಿನವರು ತಮ್ಮ ಜೀವನ ಹೊಲಸು ಮಾಡಿಕೊಂಡ್ರು ಅಂತ ನಾವು ಸಹ ಅದನ್ನೇ ಅನುಸರಿಸಬೇಕೇನು ಹೇಳು. ಅವರ ಚರಿತ್ರೆ ಅಲ್ಲಿಗೆ ಮುಗಿತು. ನಾವು ಗೌರವದಿಂದ ಬಾಳೋಣ ಅಂತ ಶಾಮುವಿನ ಆಸೆ. ಅವನು ನಿಂಗೆ ಬಲವಾದ ಪೆಟ್ಟು ಕೊಟ್ಟರೂ ಸಹ ಅವನನ್ನೇ ವಹಿಸಿಕೊಂಡು ಮಾತನಾಡ್ತೀಯಲ್ಲ, ಅದೇ ಆಶ್ಚರ್ಯ ಎಂದ ರಂಗ. ಹಾಗಿದ್ರೆ ಸರಿ ಸುಂದ್ರಮ್ಮ ಅವರೇ, ಆ ವಜ್ರದ ಹಾರ ನಮ್ಮದಾಗಲೇಬೇಕು. ಅದರ ಬೆಲೆ ನಾವು ಕಟ್ಟಿಕೊಳ್ತೀವಿ ಎಂದಳು. ಸರಿ, ಆದರೆ ಶಾಮು ಅದನ್ನ ಕೇಳಿದ್ರೆ ಸರಿಯಾಗ್ತಿತ್ತು. ಅದರ ಬೆಲೆ ಎಷ್ಟೇ ಆದರೂ ಶಾಮು ಬಿಡುವುದಿಲ್ಲ. ಅದನ್ನು ಈ ವಿಷಯ ಅವನಿಗೆ ತಿಳಿದಿಲ್ಲ. ಇಲ್ದಿದ್ರೆ ಇಷ್ಟರ ತನಕ ನಿಮ್ಮ ಹತ್ತಿರ ಅದನ್ನು ಇರಲು ಸಹ ಆತ ಬಿಡುತ್ತಿರಲಿಲ್ಲ. ಸರಿ, ನಿನ್ನ ಕೊರಳಿಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಆ ಮಾಲೆ. ಆದರೆ ಇದು ಎಷ್ಟೋ ಕೊರಳುಗಳನ್ನು ಈ ರೀತಿ ಆಗಲೇ ಅಲಂಕರಿಸಿಕೊಂಡಿತ್ತೋ ಏನೋ. ವಜ್ರದ ಹಾರವನ್ನು 50,000ಕ್ಕೆ ವ್ಯಾಪಾರ ಕುದುರಿಸಿದಳು ಜಯಂತಿ. ರಂಗ ಸುಂದರಮ್ಮರವರಿಗೆ ಹೀಗೆ ಹೇಳಿದ, ನಾವು ಚೆಕ್ಕು ಕಳುಹಿಸಿ ಕೊಡ್ತೀವಿ ಸುಂದರಮ್ಮ. ಸರಿ, ಒಳ್ಳೆಯದು ಎಂದರು. ಜಯಂತಿಯ ಆಸೆ ಕಂಗಳಿಂದ ಹಾರವನ್ನೇ ನೋಡುತ್ತಿದ್ದವಳೇ ಅದನ್ನು ಎತ್ತಿ ಕೂಡಲೇ ಕೊರಳಿಗೆ ಏರಿಸಿಕೊಂಡು, ಕುಮು, ಒಂದು ವಿಷಯ, ಬರ್ತೀಯಾ? ನಿನ್ನ ಹತ್ತಿರ ಏಕಾಂತವಾಗಿ ಮಾತನಾಡುವುದಿದೆ. ಏನದು? ರಂಗ ಪ್ರವೇಶಿಸಿದ. ಏನಿಲ್ಲ, ನಮ್ಮ ವಿಷಯ. ಕುಮು ಸುಂದರಮ್ಮನೊಡನೆ ಹೊರಟಳು. ನೀನು ಇಲ್ಲಿಗೆ ಬಂದಾಗಿನಿಂದಲೂ ಎಲ್ಲರ ಬಾಯಿಯಲ್ಲಿಯೂ ನಿನ್ನದೇ ಮಾತು. ತೋಳಗಳ ಮಧ್ಯೆ ಕುರಿಮರಿಯಂತಾಯ್ತು ನಿನ್ನ ಸ್ಥಿತಿ ಅಲ್ವೇ? ಸುಂದರಮ್ಮನ ತೀಕ್ಷ್ಣ ನೋಟದಿಂದ ಕುಮು ಚಂಚಲಗೊಂಡಳು. ಹೌದು, ಕುರಿಗಿಂತ ಕಡೆ ಅನ್ನಿ. ನಿನಗೆ ಅಲ್ಲಿಯ ಚರಿತ್ರೆ ತಿಳಿಯದೇನೂ ಅಲ್ಲ. ಪೂರ್ವಿಕರು ಯಾರು ನ್ಯಾಯವಾಗಿ ಬದುಕಿ ಬಾಳಲಿಲ್ಲ. ಹೆಂಗಸರೆಂದರೆ ಅವರಿಗೆ ಆಟದ ಬೊಂಬೆಗಳಂತೆ ಅವರ ಭಾವನೆ. ಶಾಮು ಬಹಳ ದೊಡ್ಡಸ್ತಿಕೆಯವನಂತೆ ನಟಿಸುತ್ತಾನೆ, ಆದರೆ ಅದು ಕೇವಲ ನಟನೆ ಅಷ್ಟೇ. ಶೀಲಾನೇ ತುಂಬ ವಾಸಿ ಅಂತ ನಿನಗೆ ಅನಿಸುತ್ತದೆಯೇ? ಅವಳೊಂದು ಮಂಕು, ಯಾರೋ ಮುದುಕನನ್ನು ಪ್ರೀತಿಸಿದವಳು, ಗೊತ್ತಿಲ್ಲ ಗುರಿಯಿಲ್ಲ. ಸುಂದರ ನುಡಿದರು. ನೀವು ಹೇಳಬೇಕಾದ ವಿಷಯವೇನು ಸುಂದ್ರಮ್ಮ, ದಯವಿಟ್ಟು ಹೇಳಿ. ಕುಮು ಕುತೂಹಲದಿಂದ ಪ್ರಶ್ನಿಸಿದಳು. ಅದೇ, ನೀನು ಸಾಧ್ಯವಾದಷ್ಟು ಬೇಗ ಪೂರ್ಣಿಮಾದಿಂದ ಆಚೆಗೆ ಬಂದ್ಬಿಡು. ಅವರೇ ಕತ್ತು ಹಿಡಿದು ದಬ್ಬುವ ಮುಂಚೆಯೇ ನಿನಗೆ ಜೀವನದ ದಾರಿ ನಾನು ತೋರಿಸ್ತೀನಿ. ನೀನೊಂದು ವೇಳೆ ಅಲ್ಲಿದ್ರೂ ಜಯಂತಿ ನಿನ್ನನ್ನು ಬಾಳಿಸಲ್ಲ. ಅವಳು ಪೂರ್ಣಿಮಾದ ಒಡತಿ ಆದ ಕೂಡಲೇ ನಿನ್ನ ಶಾಮುವಿನ ಬಾಂಧವ್ಯದ ನೆಂಟಸ್ತನಕ್ಕೆ ಕಲ್ಲು ಹಾಕ್ತಾಳೆ. ಶಾಮು ಕಲ್ಲಿನ ಪ್ರತಿಮೆಯಂತೆ ಎಂದು ತಿಳಿಬೇಡ. ಅವನು ಬ್ರಹ್ಮಚಾರಿ ಹೆಸರಿಗೆ ಮಾತ್ರ. ಜಯಂತಿ ಅವನಿಗೆ ಎಂದೋ ಬಲೆ ಬೀಸಿದ್ದಾಳೆ. ಅವಳಷ್ಟು ಅಸೂಹೆ ಜಂಬದ ಹೆಣ್ಣು ಬೇರೊಬ್ಬಳಿಲ್ಲ.
ಶಾಮು ನಿನ್ನ ಬಳಗದವನಾದರೂ ಜಯಂತಿ ಅದನ್ನು ಕಡಿದು ಹಾಕ್ತಾಳೆ. ಕುಮು ತಲೆ ಬಾಗಿಸಿದಳು ಚಿಂತೆಯ ಭಾರದಿಂದ. ನಿನಗೆ ಅಲ್ಲಿ ಬೇಸರವಾದಾಗ ಹೇಳದೆ ಕೇಳದೆ ಇಲ್ಲಿಗೆ ಬಾ. ನನ್ನ ಹತ್ತಿರ ಟೈಲರಿಂಗ್ ಮಿಷಿನ್ ಇದೆ, ಅದರಿಂದ ಸುಲಭವಾಗಿ ಜೀವನ ಸಾಗಿಸಬಲ್ಲೆ ನೀನು. ಇನ್ನು 4-6 ಮಷಿನ್ಗಳನ್ನು ಖರೀದಿ ಮಾಡ್ತೀನಿ. ಅದೇ ಬಿಸ್ನೆಸ್ ಮಾಡೋ ಆಸೆ ಇದೆ. ಸರಿ, ನಿಮ್ಮ ಉಪಕಾರವನ್ನು ನಾನು ಹೊಂದಲೇಬೇಕಾಗುತ್ತದೆ. ಆ ಸಂದರ್ಭ ಒದಗಿ ಬಂದಾಗ ಬರ್ತೀನಿ. ನಾನಿನ್ನು ಬರಲೇ ಎಂದಳು. ಹೋಗಿ ಬಾ. ಇಲ್ಲಿ ನಡೆದ ವಿಷಯ ಯಾರಿಗೂ ಹೇಳಬೇಡ. ಕುಮು ಆಚೆಗೆ ಬಂದಾಗ ಜಯಂತಿ, ಶೀಲಾ, ರಂಗ ಅವಳಿಗಾಗಿ ಕಾಯುತ್ತಿದ್ದರು. ಏನು ವಿಷಯ ಕುಮುದಿನಿ? ಜಯಂತಿ ಕುತೂಹಲದಿಂದ ಪ್ರಶ್ನಿಸಿದಳು. ಏನಿಲ್ಲ, ಹೇಳ್ಬೇಡಿ ಕುಮುದಿನಿ, ನಿಮ್ಮ ವಿಷಯ. ಅವಳಿಗೆ ಜಯಂತಿಯನ್ನು ಹಂಗಿಸಿದವನೇ ರಂಗ ಹೇಳಿದ. ನಾನು ಹೇಳಲು ತಯಾರಿಲ್ಲ ಎಂದಳು ಕುಮು. ನಿಮ್ಮ ಗುಟ್ಟು ನಿಮಗೆ ಇರಲಿ, ತನಗೇಕೆ? ಇನ್ನೇನು ಪೂರ್ಣಿಮಾದವರ ಪೂರ್ವಿಕರ ಚರಿತ್ರೆ, ಜೊತೆಗೆ ನನ್ನ ವಿಷಯವಾಗಿ ದೂರು ಹೇಳಿರುತ್ತಾಳೆ ಅಷ್ಟೇ ತಾನೇ. ಯಾಕೆ ಅಂದರೆ ಅವಳು ಹೇಳಿದ್ದಕ್ಕೆಲ್ಲ ಮೂಕಿಯಂತೆ ನಾನು ತಲೆಬಾಗೋದಿಲ್ಲ, ಜಯಂತಿ ನುಡಿದಳು. ಕಾರು ಪೂರ್ಣಿಮಾದೊಳಗೆ ನುಗ್ಗಿದಾಗ ಜಯಂತಿ ಕಾರಿನಿಂದ ಇಳಿದವಳೆ ಮೊದಲು ಒಳಗೆ ಓಡಿದಳು ಶಾಮುವಿಗೆ ವಿಷಯ ತಿಳಿಸಲು. ಅವನು ಮನೆಯ ಮುಂದಿನ ಚಿಲುಮೆಯ ಬಳಿ ನಿಂತಿದ್ದ. ಜಯಂತಿ ಅವನತ್ತ ಬಂದು ಅವನಿಗೆಂದಳು, ಇದೋ ನಿಮ್ಮ ವಜ್ರದ ಹಾರ. ಇದು ಎಲ್ಲಿತ್ತು ಜಯಂತಿ? ಸುಂದರಮ್ಮನ ಕೊರಳಲ್ಲಿ ಇತ್ತು. ನಿಮ್ಮ ಹಿರಿಯರು ಎಂತಹ ಸುಳ್ಳು ಹೇಳಿದ್ದರು ಶಾಮು? ನಾನು ಇದನ್ನು ನೋಡಿದ ತಕ್ಷಣವೇ ಶೀಲಾಳಿಗೆ ಅಂದೆ, ಆದದ್ದಾಗಲಿ ಇದು ನಮ್ಮದು ಆಗಲೇಬೇಕು ಅಂತ. ಬೆಲೆ ಎಷ್ಟಾಯಿತು? ಅವನು ತಲೆಬಾಗಿ ಪ್ರಶ್ನಿಸಿದ. ತಮ್ಮ ಒಡವೆಯನ್ನು ತಾವೇ ಕೊಳ್ಳುವಂತಾಯಿತೇ ಎನ್ನುವ ಸಂಕಟ. 50,000ವಾಯಿತು. ಹೋಗಲಿ ಬಿಡಿ, ನಾನಾದರೂ ಹಾಕಿಕೊಳ್ಳುತ್ತೇನೆ, ನಿಮ್ಮ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಕೊಳೆಯುವ ಬದಲು. ಅದು ವಂಶದ ತಲೆಮಾರಿನ ನಗ, ಆ ರೀತಿ ಬಳಸಬಾರದು ಜಯಂತಿ. ಅವನ ಮಾತಿನಿಂದ ಅವಳಿಗೆ ಮುಖಭಂಗವಾಯಿತು. ಅವಳೆಂದಳು, ತನ್ನ ಅವಮಾನವನ್ನು ಮರೆಮಾಚಿಕೊಂಡು, ಹಾಗಿದ್ರೆ ಇಡಿರಿ, ನಿಮ್ಮ ವಸ್ತುವಿನ ಮೇಲೆ ನಿಮಗೆ ಅಭಿಮಾನ ಇದ್ದಿದ್ರೆ ನೀವೇ ಬರಬಹುದಾಗಿತ್ತು. ನಾನು ಅಷ್ಟು ಕರೆದ್ರೂ ಬರಲಿಲ್ಲ, ನನಗೆ ಸಮಯವಿರಲಿಲ್ಲ. ಎಸ್ಟೇಟ್ಗೆ ಹೋಗಿದ್ದೆ, ಅಲ್ಲಿ ಬಹಳ ಕೆಲಸ ಇತ್ತು. ಒಂದು ದಿನವೂ ನನಗಾಗಿ ಬಿಡುವು ಮಾಡಿಕೊಡಲ್ಲ ನೀವು. ನಾನಿನ್ನು ಬರ್ತೀನಿ. ಜಯಂತಿ ಹೊರಟಳು. ರಂಗ ಅವಳನ್ನು ಬಿಟ್ಟು ಬಾ ಜಯಂತಿ, ಹೋಗೋಣ, ಕಾರು ಸಿದ್ಧವಾಗಿದೆ ಎಂದು ರಂಗ ಉತ್ಸಾಹದಿಂದ ನುಡಿದ. ಅವರು ಹೊರಟ ನಂತರ ಶಾಮು ಅಲ್ಲಿಂದ ತನ್ನ ಕೋಣೆಗೆ ತೆರಳಿದ. 10 ನಿಮಿಷದಲ್ಲಿ ಹಿಂದಿರುಗಿ ಬಂದ ರಂಗ ಕಾರನ್ನು ಗ್ಯಾರೇಜಿನಲ್ಲಿ ಬಿಟ್ಟು ಒಳಗೆ ಕಾಲಿಡುತ್ತಿದ್ದಂತೆಯೇ ಅಲ್ಲೇ ಇದ್ದ ಶೀಲಾಳಿಗೆ ದೊಡ್ಡ ಕಾರ್ಯಸಾಧನೆ ಮಾಡಿದವನಂತೆ ಹೇಳಿದ, ಸದ್ಯ ತೊಲಗಿತು ಶನಿ. ಅವಳ ಮನೆಗೆ ಬಿಟ್ಟು ಬಂದೆ, ಮತ್ತೆ ಇಲ್ಲೇ ಎಲ್ಲಿ ವಕ್ರಿಸ್ತಾಳೋ ಅಂತ ಇದ್ದೆ ಎಂದ ರಂಗ. ಅವಳ ಬಗ್ಗೆ ನಿನಗೇಕೆ ಕೋಪ ಅಂತ? ಅವಳು ನಿಜವಾಗಿ ಶಾಮುವಿನ ಕೈ ಹಿಡಿದರೆ ಅವನ ಜೀವನವನ್ನೇ ದುಃಖಮಯವನ್ನಾಗಿ ಮಾಡುತ್ತಾಳೆ. ಅದು ಹೇಳುವಂತಿಲ್ಲ. ಶಾಮು ಇನ್ನೊಬ್ಬರ ಜೀವನವನ್ನು ದುಃಖಮಯ ಮಾಡುವುದರಲ್ಲಿ ಪ್ರವೀಣನಾಗಿದ್ದಾನೆ ಬಿಡು. ಆದರೂ ಅವಳು ವಜ್ರದ ಹಾರ ಹಾಕಿಕೊಂಡಿದ್ದರೆ ಏನಾಗ್ತಿತ್ತು? ಪಾಪ, ಮುಂದಾದರೂ ಹಾಕಿಕೊಳ್ಳಲೇಬೇಕಲ್ಲ. ಶೀಲಾ ಪ್ರಾಯಶಃ ಲಗ್ನದ ದಿನ ಮದುವೆಯ ಮಂಟಪದಲ್ಲಿ ಸಾವಿರಾರು ಜನಗಳ ಮುಂದೆ ಅಲಂಕರಿಸಿಕೊಂಡು ನಿಂತ ಜಯಂತಿಗೆ ಆ ಹಾರವನ್ನು ಹಾಕುವ ಆಸೆ ಇರಬೇಕು ಶಾಮುವಿಗೆ. ನಿನಗೆ ಅವಳನ್ನು ಹಂಗಿಸದಿದ್ದರೆ ತಿಂದ ಅನ್ನ ಕರಗಲ್ಲ ಅಂತ ಅನ್ಸತ್ತೆ. ರಂಗ ಕಿಟಕಿಯತ್ತ ತಿರುಗಿದವನೇ ನುಡಿದ. ಬಿರುಗಾಳಿ ಬೀಸುವ ಹಾಗಿದೆ, ತಿರುಗಿ ಅವಳು ಇಲ್ಲಿಗೆ ಬಂದು ಬಿಟ್ಟರೆ ಕಷ್ಟ. ನೀನು ಹೋಗು ರಂಗ, ಸಾಕು ನಿನ್ನ ತಲೆಹರಟೆ. ಅವನು ಹೊರಟು ಹೋದ ಕೂಡಲೇ ಶೀಲಾ ತಾನೂ ಸಹ ಹೊರಟಳು. ಕುಮು ಏಕಾಂಗಿಯಾಗಿ ತನ್ನ ಕೋಣೆಗೆ ನಡೆದಳು. ರಾತ್ರಿ ಸುಮಾರು 8ರ ಸಮಯ. ಮಳೆ ಧಾರಾಳವಾಗಿ ಸುರಿಯುತ್ತಿತ್ತು. ಕುಮು ತನ್ನ ಕೋಣೆಯ ಕಿಟಕಿಯ ಬಳಿ ಕುರ್ಚಿಯಲ್ಲಿ ಕುಳಿತಿದ್ದಳು. ಅವಳ ದೃಷ್ಟಿ ತೋಟದ ಮನೆಯ ಕಡೆ ಹರಿಯಿತು. ಅವಳು ಏನನ್ನೋ ಆಲೋಚಿಸತೊಡಗಿದ್ದಳು. ಮಳೆ ಜೋರಾದಾಗ ಎದ್ದು ಕಿಟಕಿಯ ಬಳಿ ಬಂದು ನಿಂತಳು. ತೋಟದ ಗಿಡಗಳ ಮರೆಯಿಂದ ಕರಿಯ ಆಕೃತಿಯೊಂದು ಸರಿದು ಪೂರ್ಣಿಮಾದತ್ತ ಓಡಿದಂತೆ ಅವಳಿಗೆ ಭಾಸವಾಗತೊಡಗಿತು. ದೊಡ್ಡ ಸಂಪಿಗೆ ಮರದ ಕೆಳಗೆ ನಿಂತು ಏನನ್ನೋ ತೀಕ್ಷ್ಣವಾಗಿ ಅವಲೋಕಿಸುತ್ತಿರುವಂತೆ ಕಂಡುಬಂತು ಅವಳಿಗೆ. ಅದೇ ಶೀಲಾಳ ತಾತನ ಪ್ರೇತವಿರಬೇಕು ಎಂದು ಅವಳ ಮನಸ್ಸು ಆಲೋಚಿಸಿತು. ಎಲ್ಲರೂ ಹೇಳಿದ್ದು ನಿಜವೇ ಇರಬೇಕು. ಆತ್ಮಹತ್ಯೆ ಮಾಡಿಕೊಂಡ ಶೀಲಾಳ ತಾತ ಅನೇಕ ಹೆಣ್ಣು ಮಕ್ಕಳನ್ನು ಕೊಂದು ತೋಟದ ಜಮೀನಿನಲ್ಲಿ ಅವರ ಶವಗಳನ್ನು ಹೂಳಿಸಿದ್ದರಂತೆ. ಅವರ ಪ್ರೇತಗಳು ಸಹ ಇಲ್ಲಿ ಓಡಾಡುತ್ತಿರಬಹುದೇ? ಹೆದರಿಕೆಯಿಂದ ಅವಳ ಕಾಲು ಗಡಗಡನೆ ನಡುಕತೊಡಗಿತು.
ಮೈ ಬೆವರೊಡೆಯಿತು. ಪ್ರೇತವಾದರೂ ಅವರಿಗೆ ಹೆಣ್ಣಿನ ವ್ಯಾಮೋಹವೇನೋ, ಅದಕ್ಕೆ ಆ ರೀತಿ ತನ್ನನ್ನೇ ನೋಡುತ್ತಿದ್ದಾರೇನೋ. ಕಿಟಕಿಗೆ ನೇರವಾಗಿದ್ದು ಆ ಸಂಪಿಗೆ ಮರ ಕುಮುಗೆ ಜಂಭಾಬಲವೇ ಹುದುಗಿತು. ಈ ಮಧ್ಯೆ ಇದ್ದಕ್ಕಿದ್ದಂತೆಯೇ ಪೂರ್ಣಿಮಾದ ದೀಪಗಳೆಲ್ಲ ಆರಿ ಹೋದವು. ಕುಮುದ ಜೋರಾಗಿ ಕಿರುಚಿದವಳೆ ದಪ್ಪನೆ ಕೆಳಗೆ ಬಿದ್ದಳು. ಅವಳಿಗೆ ಎಚ್ಚರವಾದಾಗ ಚಂದಿಯ ತೊಡೆಯ ಮೇಲೆ ಅವಳ ತಲೆ ಇತ್ತು. ತಾಯಿ, ನೀವು ಕಿರಿಚಿದ್ದನ್ನ ನೋಡಿ ನಾನು ನಿಮಗೆ ಪ್ರೇತದ ದರ್ಶನವಾಯಿತೇನೋ ಅಂತ ನಂಬಿದ್ದೆ. ಪೆಟ್ರೋಮ್ಯಾಕ್ಸ್ ದೀಪದ ಬೆಳಕಿನಲ್ಲಿ ಕುಮು ಅವಳನ್ನು ನೋಡಿ ನಾಚಿ ಎದ್ದು ಕುಳಿತಳು. ನಿಜ, ಪ್ರೇತವನ್ನು ನೋಡಿದ ಹಾಗೆ ಆಯ್ತೇನೋ? ಖಂಡಿತವಾಗಿ ನಿಮ್ಮ ಮುಖ ಯಾರಾದರೂ ನೋಡಿದ್ರೆ ನೀವು ತಾತನವರ ಪ್ರೇತ ನೋಡಿದ್ದೀರಿ ಅಂತಲೇ ತಿಳಿಬೇಕು. ಕುಮುದ ಅವಳ ಮಾತಿಗೆ ಒಣ ನಗೆ ನಕ್ಕಳು. ನಿಜವಾಗಿ ನಾನು ತಾತನ ಪ್ರೇತ ನೋಡಿದ್ದೇನೆ ಎಂದು ಹೇಳಿದರೆ ಅದೆಲ್ಲ ನನ್ನ ಭ್ರಮೆ ಅಂತಿದ್ರು. ಆದರೆ ಈಗ ನೀವೇ ನೋಡಿದಿರಿ ಅಂದರೆ ನಂಬಲೇಬೇಕು. ಚಂದಿ ತನ್ನ ಬಾಯಿಯನ್ನು ಅಗಲಿಸಿ ನಕ್ಕು ಹೇಳಿದಳು. ತನ್ನ ಮಾತು ನಿಜ ಆಗುವುದಕ್ಕೆ ಸರಿಯಾದ ಸಾಬೀತು ದೊರೆಯಿತು ಎಂದು. ನಾನು ಪ್ರೇತವನ್ನು ನೋಡಲಿಲ್ಲ ಚಂದಿ. ಬಿರುಗಾಳಿಗೆ ಗಿಡ ಮರಗಳು ಅಲ್ಲಾಡಿ ನನಗೆ ಹಾಗನಿಸಿರಬೇಕು. ಆಚೆಗೆ ಮತ್ತೆ ದೃಷ್ಟಿ ಹಾಯಿಸಿದಳು. ತನ್ನ ನಿಟ್ಟುಸಿರಿನೊಡನೆ ಚಂದಿಯಿಂದ ಮುಖದ ಬದಲಾವಣೆಯನ್ನು ಮರೆಮಾಚಲು ಅವಳು ನಾಟಕ ಆಡಿದಳು. ಅಲ್ಲಿಗೆ ಬಂದ ಶೀಲಾ ಇದ್ದಕ್ಕಿದ್ದಂತೆಯೇ, ಕುಮು, ಏನು ವಿಷಯ? ನೀನು ಬೆದರಿ ಕಿರುಚಿದೆಯಂತೆ? ಇಲ್ಲ ಶೀಲಾ, ಏನೋ ಒಂದು ಬಗೆಯ ಭಯವಾಯಿತು ಅಷ್ಟೆ. ಮಳೆ ಜೋರಾಗಿ ಬರುತ್ತಿತ್ತು ಅಲ್ವಾ? ಕುಮು, ಶಾಮು ಬರಲಿಲ್ಲ ಅಂತ ತಾನೇ ನಿನ್ನ ಯೋಚನೆ? ಅವನ ವಿಷಯವಾಗಿ ಭಯವಿಲ್ಲ. ಅವನು ಸುಖವಾಗಿ ಈ ವೇಳೆಗೆ ಜಯಂತಿಯ ಮನೆಯಲ್ಲಿ ಇರುತ್ತಾನೆ. ನಿಜ ತಾನೇ ಅಂತ ಮೂರ್ಖರು ಜಯಂತಿಯ ಮನೆಯಲ್ಲಿ ಸುಖವಾಗಿ ಅವಳೊಂದಿಗೆ ಸರಸ ಸಲ್ಲಾಪದಲ್ಲಿ ಇರುವವನಿಗೆ ತಾನೇಕೆ ಚಿಂತಿಸಬೇಕು ಎಂದುಕೊಂಡಳು ಕುಮು. ಅವಳಿಗೆ ಮನದಲ್ಲಿಯೇ ಕಸಿವಿಸಿಯಾಯಿತು. ಶೀಲಾ ಅವಳಿಗೆಂದಳು, ಊಟಕ್ಕೆ ಬರುವುದಿಲ್ಲವೇ? ಎಲ್ಲರೂ ಒಟ್ಟಿಗೆ ಮಾಡಿದರಾಯಿತು ಬಿಡು ಶೀಲಾ ಎಂದಳು ಕುಮು. ಶೀಲಾ ಹೊರಟು ಹೋದೊಡನೆ ಚಂದಿ ಎಂದಳು, ಇನ್ನು ಕೆಲವೇ ಕಾಲದಲ್ಲಿ ಜಯಂತಿ ಮನೆಯ ಯಜಮಾನಿ ಆಗ್ತಾಳೆ. ಚಿಕ್ಕ ಸಾಹೇಬರು ಅವಳನ್ನು ಇಷ್ಟಪಡದಿದ್ರೂ ಅವಳು ಅವರನ್ನು ಬಿಡುವುದಿಲ್ಲ. ಆ ರೀತಿ ಇದ್ದಾಳೆ ಅವಳು. ಕುಮುವಿನ ಮುಖ ಪೆಚ್ಚಾಗಿ ಹೋಯಿತು. ತಾಯಿ, ನಾನು ಇಲ್ಲಿಯೇ ಓಡಾಡಿಕೊಂಡು ಇರುತ್ತೇನೆ, ಬೇಕಾದ್ರೆ ಕರೆಯಿರಿ ಎಂದವಳೆ ಚಂದಿ ಹೊರಟು ಹೋದಳು. ಕುಮುದ ಏಕಾಂಗಿಯಾದಳು. ಒಂದು ವೇಳೆ ತಾನು ಪ್ರೇತವನ್ನು ನೋಡಿದನೆಂದು ಹೇಳಿದರೆ ಮೊದಲೇ ಅದರ ವಿಷಯವಾಗಿ ಸುದ್ದಿ ಹರಡಿದ್ದ ಇಲ್ಲಿಯವರು ವಿಷಯ ಮತ್ತು ದೊಡ್ಡದು ಮಾಡಬಹುದು ಎಂಬ ಭಯ ಅವಳಿಗಿತ್ತು. ಮತ್ತೆ ಅವಳಿಗೆ ಎದೆ ಡವಡವನೆ ಬಡಿದುಕೊಳ್ಳಲು ಆರಂಭಿಸಿತು. ಅವಳು ಕಿಟಕಿಯಲ್ಲಿಯೇ ನೋಡುತ್ತಿದ್ದಳು. ಕಾರ್ಗತ್ತಲೆ ಕವಿದಿದ್ದರೂ ಮಂದವಾದ ಬೆಳಕಿನಲ್ಲಿ ದೊಡ್ಡ ಆಕೃತಿಯೊಂದು ಪೂರ್ಣಿಮಾದತ್ತ ಹೆಜ್ಜೆ ಹಾಕಿತು. ಅವಳು ತರತರ ನಡುಗಿದಳು. ಶಾಮು ಎಲ್ಲಿ ಹೋದರೋ? ಒಂದು ವೇಳೆ ಕಾರಿಗೆ ಆಕ್ಸಿಡೆಂಟ್ ಆಗಿದ್ರೆ? ತನಗೆ ಇಲ್ಲಿ ಯಾರ ಬೆಂಬಲವಿದೆ? ಅರೆ ಹುಚ್ಚು ರಂಗ, ಜಯಂತಿ, ತಿಳುವಳಿಕೆ ಇಲ್ಲದ ಶೀಲಾ, ಇವರ ಬಳಿ ಹೇಗೆ ತಾನೇ ಇರುವುದು? ಇನ್ನು ಈ ಪ್ರೇತದ ದೃಷ್ಟಿಗೆ ಸಿಕ್ಕಿಬಿಟ್ಟರೆ ಏನೂ ಗತಿ. ಆಕೃತಿ ಕ್ರಮೇಣ ಪೋರ್ಟಿಕೋದತ್ತ ಬಂದಂತೆ ಆಯಿತು ಅವಳಿಗೆ. ಅವನು ರೂಮಿನಿಂದ ಸರಸರನೆ ಆಚೆಗೆ ಬಂದು ಮಹಡಿಯ ಬಾಲ್ಕನಿಯಲ್ಲಿ ನಿಂತಳು. ಆ ವೇಗದಿಂದ ಅವಳ ಎದೆ ಏರಿಳಿಯುತ್ತಿತ್ತು. ತನ್ನ ಭಯವನ್ನು ಯಾರಿಗೂ ಹೇಳಬಾರದೆಂದು ಅವಳ ಆಲೋಚನೆ. ಹಾಗೆಂದು ನಿಲ್ಲಲು ಆಕೆಗೆ ಭಯ. ತನ್ನ ರೂಮಿನ 3ನೆಯ ಕೋಣೆ ಶಾಮುವಿನ ತಾತನದ್ದಾಗಿತ್ತು. ಇವಳಿಗೆ ನಡುಕ ಹುಟ್ಟಿತು. ಇದ್ದಕ್ಕಿದ್ದಂತೆ ಆ ಕೋಣೆಯಲ್ಲಿ ಏನೋ ವಿವರವಾಗಿ ಕನ್ನಡಿ ಹೊಡೆದಂತೆ ಸದ್ದು ಕೇಳಿ ಬಂದಾಗ ಕುಮುದ ಬೆಚ್ಚಿದ್ದವಳೆ ಸರಸರನೆ ಮಹಡಿಯಿಂದ ಇಳಿದಳು. ಅವಳು ಕೆಳಗೆ ಇಳಿದು ನಡುಮನೆಗೆ ಬಂದು ಅಲ್ಲಿದ್ದ ಸೋಫಾದ ಮೇಲೆ ಕುಳಿತಳು. ತಾನು ಮೃತ್ಯುವನ್ನು ಜಯಿಸಿ ಬಂದಂತೆ ಇತ್ತು ಅವಳ ಸ್ಥಿತಿ. ಈ ವಿಷಯ ಯಾರಿಗೆ ಹೇಳಿದರೂ ನಗೆಗೀಡು. ಛೀ ಎಂದು ಮನಸ್ಸು ನಾಚಿತಾದರೂ ಭಯ ಅವಳನ್ನು ಎಡಬಿಡದೆ ಅಂಟಿಕೊಂಡಿತ್ತು. ಅವಳು ಸೋಫಾದ ಮೇಲೆ ಕುಳಿತು ಸುಧಾರಿಸಿಕೊಳ್ಳತೊಡಗಿದಾಗ ಇದ್ದಕ್ಕಿದ್ದಂತೆ ವಿದ್ಯುತ್ ದೀಪಗಳು ಹತ್ತಿಕೊಂಡವು. ಕುಮುದ ಧೈರ್ಯವಾಗಿ ಉಸಿರಾಡಿ ತಲೆ ಎತ್ತಿದಾಗ ಅವಳಿಗೆ ಆಶ್ಚರ್ಯವಾಯಿತು.